ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಬ್ಯಾಂಗ್ಳೂರಿಂದ ಕೊಲ್ಲೂರು ಹೋಗೋಂತಹ VRL ಟ್ರಾವೆಲ್ಸ್ನೊಂದು ವಿಡಿಯೋ ಮಾಡ್ತಾಯಿದ್ದೀನಿ. ನೀವಿಲ್ಲಿ ಬಸ್ನ ನೋಡ್ಬೋದು. ನಾನು ಈ ವಿಡಿಯೋದಲ್ಲಿ ಎಲ್ಲ ಇನ್ಫಾರ್ಮೇಷನ್ ಕೂಡ ಕವರ್ ಮಾಡ್ತೀನಿ. ಇದು ನಾನ್ AC ಸ್ಲೀಪರ್ ಬಸ್ಸು. ಬಿಲ್ಡ್ ಬೈ ದಾಮೋದರ್ ಮೋಟಾರ್ಸ್. ದಾಮೋದರ್ ಮೋಟಾರ್ಸ್. ಸೊ ನಾನು ಈ ಬಸ್ಸಿನ ಒಬ್ಬರು ಸ್ಟಾಫ್ ಇದ್ದಾರೆ, ಅವ್ರನ್ನ ಮಾತಾಡ್ತೀನಿ. ಅವ್ರ ಹತ್ರ ಫಸ್ಟ್ ಇನ್ಫಾರ್ಮೇಷನ್ ತೊಗೊಳ್ಳೋಣ. ಇಲ್ಲಿ ಬಸ್ನ ನೋಡಿ ಹೇಗಿದೆ, ಲೈಟಿಂಗ್ಸ್ ಎಲ್ಲ. ಹಾಯ್ ಸರ್. ಹಾಯ್ ಸರ್. ಸರ್ ನಿಮ್ಮ ಹೆಸರು? ಸುನಿಲ್ ಸೋಮಶೇಖರ್ ಪಾಟೀಲ್ ಅಂತ. ಯಾವ ಊರು ಸರ್ ನಿಮ್ಮದು? ಸತ್ಯಗಿರಿ ಅಂತ. ಸತ್ಯಗಿರಿ ಅಂದರೆ ಬೆಳಗಾವಿ ಡಿಸ್ಟಿಕ್, ಬೆಳಗಾಂ. ಸೊ ಎಷ್ಟು ವರ್ಷ ಆಯ್ತು ಸರ್ ಎಕ್ಸ್ಪೀರಿಯನ್ಸು? ಇವಾಗ ರೀಸೆಂಟ್ ಒಂದು 3 ತಿಂಗಳು ಸರ್. 3 ತಿಂಗಳು. ಓಕೆ ಓಕೆ ಓಕೆ. ಅಂದರೆ ಮುಂಚೆ ಎಲ್ಲಿ ಮಾಡ್ತಾಯಿರಿ ಸರ್? ಊರಲ್ಲಿ ಲಾರಿ ಓಡಿಸ್ತೀವಿ. ಲಾರಿ. ಓಕೆ. ಹೇಗನ್ಸ ಸರ್ VRL? ಚೆನ್ನಾಗಿದೆ ಸರ್. ಚೆನ್ನಾಗಿದೆ. ಈಗ ನೀವು ಕೊಲ್ಲೂರು ಹೋಗ್ತಾ ಇದ್ದೀರಾ ಅಂತ ಹೇಳಿದ್ರಲ್ಲ ಸರ್? ಬೆಂಗಳೂರು ಟು ಕೊಲ್ಲೂರು. ಓಕೆ. ಅಂದರೆ ಎಷ್ಟೊತ್ತಿಗೆ ಹೊರಡ್ತಾ ಇದ್ದೀರಾ ಇಲ್ಲಿಂದ? ಇಲ್ಲಿಂದ 7:30 7:30. ಓಕೆ ಓಕೆ. ಅಂದರೆ ಇಬ್ಬರು ಸ್ಟಾಫ್ ಇರ್ತೀರಲ್ಲ? ಇದು ಹೊಸ ಗಾಡಿ ಅಂತ ಹೇಳಿದ್ರಲ್ಲ ಸರ್? ಹಾಂ, ಹೊಸ ಗಾಡಿ ಸರ್. ಅಂದರೆ ಎಷ್ಟು ಟೈಮ್ ಆಯ್ತು ಸರ್ ಬಂದು? ಸರ್ ಇದೊಂದು ಈಗ ರೀಸೆಂಟ್ ಇದು ಒಂದು 2 ತಿಂಗಳು ಆಯ್ತು. ಓಕೆ ಓಕೆ. ಥ್ಯಾಂಕ್ ಯು ಸರ್. ಇಲ್ಲಿ ಬಸ್ನ ನೋಡ್ಬೋದು. ಇನ್ನೊಬ್ಬರು ಸ್ಟಾಫ್ ಕೂಡ ಇದ್ದಾರೆ, ಅವ್ರನ್ನ ಕೂಡ ಮಾತಾಡ್ಸೋಣ. ಹಾಯ್ ಸರ್. ಹಾಯ್, ನಮಸ್ತೆ ಸರ್. ಸರ್ ನಿಮ್ಮ ಹೆಸರು? ಸತೀಶ್ ಕುಮಾರ್ ಅಂತ ಸರ್. ಯಾವ ಊರು ಸರ್ ನಿಮ್ಮದು? ಸರ್ ಮಂಗಳೂರು ಸರ್ ನಮ್ಮದು. ಮಂಗಳೂರು. ಓಕೆ. ಸೊ ಈಗ ನೀವು ಕೊಲ್ಲೂರು ಹೋಗ್ತಾ ಇದ್ದೀನಿ ಅಂತ ಕೇಳ್ಪಟ್ಟೆ ಅವ್ರ ಹತ್ರ. ಹೌದು ಸರ್. ಸೊ ಎಲ್ಲೆಲ್ಲಿ ಪಿಕಪ್ ಇರುತ್ತೆ ಸರ್ ಯೂಶುವಲ್ ಆಗಿ? ಸರ್ ಡೈರೆಕ್ಟ್ ಗಾಂಧಿನಗರ 8:30 ಬಿಡ್ಬೇಕು ಸರ್. ಓಕೆ. ಅಲ್ಲಿಂದ ಬಿಟ್ಬಿಟ್ಟು ಡೈರೆಕ್ಟ್ ಯಶವಂತಪುರ ಪಿಕಪ್ ಮಾಡಬೇಕು. ಹಾಂ ಹಾಂ ಹಾಂ. ಯಶವಂತಪುರದಿಂದ ಗುರುಗುಂಟೆಪಾಳ್ಯ. ಓಕೆ. ಗುರುಗುಂಟೆಪಾಳ್ಯದಿಂದ ಪಿಣ್ಯ ಹೋಗ್ಬೇಕು ಸರ್. ಓಕೆ. ಪಿಣ್ಯದಿಂದ ಡೈರೆಕ್ಟ್ ನೆಲಮಂಗಲ ಹೋಗ್ಬೇಕು ಸರ್. ಓಕೆ. ಸೊ ಎಲ್ಲ ಕಡೆ ಪಿಕಪ್ ಇರುತ್ತೆ. ಅಂದರೆ ಸಿಟಿ ಬಿಡುವಾಗ ಎಷ್ಟೊತ್ತಾಗ್ಬೋದು ಸರ್? ಸರ್ ಟ್ರಾಫಿಕ್ ಮೇಲೆ ಡಿಪೆಂಡ್ ಆಗುತ್ತೆ. ಟ್ರಾಫಿಕ್ ಕಮ್ಮಿ ಇದ್ರೆ ನಾವು ತಕ್ಷಣ ಪಿಕಪ್ ಮಾಡ್ತೇವೆ. ಹಾಂ ಹಾಂ ಹಾಂ. ಟ್ರಾಫಿಕ್ ಜಾಸ್ತಿ ಇದ್ರೆ ಒಂದು 5-10 ನಿಮಿಷ ಲೇಟ್ ಆಗ್ತದೆ. ಓಕೆ ಓಕೆ. ಸೊ ಈಗ ಕೊಲ್ಲೂರು ಹೋಗ್ತಾ ಇದ್ದಾರೆ ಅಂತ ಹೇಳಿದ್ರಲ್ವಾ? ಹೌದು ಸರ್. ಸೊ ಈ ಮಾರ್ನಿಂಗ್ ಎಷ್ಟೊತ್ತಿಗೆ ರೀಚ್ ಆಗ್ತೀರಾ ಸರ್? 7:30 ಒಳಗಡೆ ರೀಚ್ ಆಗ್ತೀವಿ ಸರ್. ಅಂದರೆ ಎಷ್ಟು ಕಿಲೋಮೀಟರ್ ಸರ್ ಇಲ್ಲಿಂದ? 520-525 ಕಿಲೋಮೀಟರ್ ಆಗ್ತದೆ. ಓಕೆ. ಇಲ್ಲಿ ಸ್ಟಾರ್ಟಿಂಗ್ ಪಾಯಿಂಟಿಂದ? ಹೌದು ಸರ್. ಓಕೆ. ಅಂದರೆ ನಿಮ್ಮದು ರೂಟಿಂಗ್ ಅಂತ ಬಂದರೆ ಯಾವ್ಯಾವ ರೂಟಲ್ಲಿ ಹೋಗ್ತೀರಾ ಸರ್ ಇಲ್ಲಿಂದ? ಸರ್ ಇಲ್ಲಿ ಮೆಜೆಸ್ಟಿಕ್ ಬಿಟ್ಟ ಮೇಲೆ ಓಕೆ ಡೈರೆಕ್ಟ್ ಆಗಿ ನಾವು ಹಾಸನ್ ಹೋಗ್ತೀವಿ. ಓಕೆ. ಹಾಸನ್ ಒಳಗಡೆ ಅಲ್ಲ, ಅಂದ ಬೈಪಾಸ್ ಅಲ್ಲಿ. ಬೈಪಾಸ್. ಓಕೆ ಅಲ್ಲಿಂದ ಸಕಲೇಶ್ಪುರ ಘಾಟ್ ಹಿಡಿತೀವಿ ಸರ್. ಓಕೆ. ಘಾಟಲ್ಲಿ ಸ್ವಲ್ಪ ಜಾಮ್ ಆಗ್ತದೆ. ಹಾಂ ಹಾಂ ಹಾಂ. ಆ ಜಾಮನ್ನ ನೋಡ್ಕೊಂಡ್ಬಿಟ್ಟೆ ಪಾಸ್ ಮಾಡ್ಬೇಕು ಸರ್. ಓಕೆ ಓಕೆ. ಅಲ್ಲಿ ಆದ್ರೆ 1 ತಾಸು 1.5 ತಾಸು ಟ್ರಾಫಿಕ್ ಜಾಮ್ ಆಗುತ್ತೆ. ಯೂಶುವಲಿ ಜಾಮ್ ಇರುತ್ತೆ. ಅಂದರೆ ರೋಡ್ ಎಲ್ಲ ಸರಿ ಇದೆಯಲ್ಲ ಸರ್ ಇವಾಗ? ಸರ್ ಅಲ್ಲಿ ದೋಣಿಗಲ್ ಅಂತ ಹೇಳ್ಬಿಟ್ಟು ಅಲ್ಲಿ ರಸ್ತೆ ಭಾರಿ ಚಿಕ್ಕದಾಗಿದೆ ಸರ್. ಓಕೆ ಓಕೆ. ಅಲ್ಲೇನೆ ಅಲ್ಲಿ ಇರುವುದು ಓಕೆ. ಒಂದು 4 ಮಾರು ರಸ್ತೆಗಳಿದೆ. ಹಾಂ ಹಾಂ ಹಾಂ. ಜಾಮ್ ಆಗುದೇ ಅಲ್ಲೇ ಸರ್ ನಮಗೆ. ಅಲ್ಲಿ ಫ್ರೀ ಇದೆ ಹಾಂ ಹಾಂ ಹಾಂ. ಸಕಲೇಶ್ಪುರ. ಸಕಲೇಶ್ಪುರ ಅಂದರೆ ಎಲ್ಲ ರೆಡಿ ಆಗ್ತಿದೆ ಅಂತ ಏನೋ ಹೇಳ್ತಾರಲ್ಲ ಸರ್? ಆಚೆ ಎಲ್ಲ ಆಗಿದೆ ಸರ್. ಅದೇ ತುಂಬಾ ವರ್ಷದಿಂದ ನೋಡ್ತಾ ಇದ್ದೇವೆ, ಅದೇ ನೌಕರಿಯಲ್ಲಿ ನಾವು ಮಾಡ್ತಾ ಇದ್ದೇವೆ. ಹಾಂ ಹಾಂ ಹಾಂ. ಅಲ್ಲೇನೆ ದೋಣಿಗಲ್ಲೇ ಜಾಮ್ ಆಗುದು ಸರ್. ಓಕೆ. ಅಲ್ಲಾದ್ರೆ 1.5 ತಾಸು 2 ತಾಸು ಜಾಮ್ ಆಗ್ಬಿಡ್ತದೆ ಸರ್. ಓಕೆ. ಅಲ್ಲಿಂದ ನಾವು ಸೀಟೆ ಮಂಗಳೂರು ಹೋಗ್ತೇವೆ ಸರ್. ಹಾಂ ಹಾಂ. ಮಂಗಳೂರು ಸರ್. ಓಕೆ ಓಕೆ. ಮಂಗಳೂರಿಂದ ಡೈರೆಕ್ಟ್ ಉಡುಪಿಯಲ್ಲಿ ಡ್ರಾಪ್ ಇರ್ತದೆ ಸರ್. ಅಲ್ಲಿಂದ ಮಾಡ್ಬಿಟ್ಟು ಮಣಿಪಾಲಿಗೂ ಡ್ರಾಪ್ ಇದೆ, ಹಾಂ ಹಾಂ ಹಾಂ. ಅಲ್ಲಿ ಮಾಡ್ತೇವೆ. ಅಲ್ಲಿಂದ ಡೈರೆಕ್ಟ್ ಮಣಿಪಾಲಿಂದ ಕುಂದಾಪುರ ಹೋಗುವ ಮಧ್ಯದಲ್ಲಿ ಡ್ರಾಪ್ಗಳು ಇರ್ತದೆ ಸರ್. ಅವ್ರೆಲ್ಲೆಲ್ಲಿ ನಮ್ಮ ಪ್ಯಾಸೆಂಜರ್ಗೆ ಎಲ್ಲೆಲ್ಲಿ ಕೇಳ್ತಾರೆ ಅಲ್ಲಿ ಡ್ರಾಪ್ ಕೊಡ್ತೇವೆ ಸರ್. ಓಕೆ ಓಕೆ. ಅಲ್ಲಿ ಕೊಟ್ಬಿಟ್ಟು ಡೈರೆಕ್ಟ್ ಆಗಿ ನಾವು ಕುಂದಾಪುರ ದಾಟ್ಬಿಟ್ಟು ಅಲ್ಲಿ ಹೆಮ್ಮಾಡಿ ಅಂತ ಒಂದು ಊರಿದೆ. ಹಾಂ ಹಾಂ ಹಾಂ. ಹೈವೇ ಇಂದ ನಾವು ಒಳಗಡೆ ಹೋಗ್ಬೇಕು, ಓಕೆ. ಕೊಲ್ಲೂರಿಗೆ ಹೋಗುವ. ಓಕೆ. ಅಲ್ಲಿ ಹೆಮ್ಮಾಡಿ ಅಂತ ಹೇಳ್ತೇವೆ ಸರ್. ಆ ಹೆಮ್ಮಾಡಿಯಿಂದ ಡೈರೆಕ್ಟ್ ಆಗಿ ಅಲ್ಲಿಂದ 34 ಕಿಲೋಮೀಟರ್ ಆಗುತ್ತೆ ಓಕೆ. ಹೆಮ್ಮಾಡಿಯಿಂದ ಕೊಲ್ಲೂರಿಗೆ. ಓಕೆ. ಅಲ್ಲಿ ಮಧ್ಯದಲ್ಲಿ ಒಣಸೆ ಅಂತ ಚಿಕ್ಕ ಚಿಕ್ಕ ಊರುಗಳು ಬರ್ತದೆ, ಹಾಂ ಹಾಂ. ಅದೆಲ್ಲ ಪಾಸ್ ಮಾಡ್ಕೊಂಡ್ಬಿಟ್ಟು ಕೊಲ್ಲೂರಿಗೆ ಹೋಗ್ಬೇಕು ಸರ್. ಅಂದರೆ ಎಲ್ಲ ಕಡೆನೂ ಪ್ಯಾಸೆಂಜರ್ ಇರ್ತಾರೆ ಸರ್? ಇರ್ತಾರೆ ಸರ್. ಎಲ್ಲ ಒಂದೆರಡು ಪ್ಯಾಸೆಂಜರ್ ಡ್ರಾಪಿಂಗು ಪಿಕಪ್ ಇದ್ದೇ ಇರ್ತದೆ ಸರ್. ಓಕೆ ಓಕೆ. ನಮ್ಮ ಕೋಸ್ಟಲ್ ಏರಿಯಾದಲ್ಲಿ ಆ ತರ ಇರ್ತದೆ ಹಾಂ ಸರ್. ಹಾಂ ಹಾಂ. ಅಂದರೆ ಮಿಡ್ಲಲ್ಲೆಲ್ಲ ಹತ್ಕೊಂಡಿರ್ತಾರೆ. ಹೌದು ಸರ್. ಅಂದರೆ ಟಿಕೆಟ್ ಅಂತ ಬಂದರೆ, ಬುಕ್ಕಿಂಗ್ ಅಂತ ಬಂದರೆ ಆವ್ರೇಜ್ ರೇಟ್ ಎಲ್ಲ ಎಷ್ಟಿರ್ಬೋದು ಸರ್? ಸರ್ ಇದಂತ ಹೇಳಿದ್ರೆ ಹಾಂ ಹಾಂ. ನಮ್ದು ಮಂತ್ಲಿ ಇಯರ್ ಎಂಡ್ ಅಲ್ಲಿ ಒಂದೊಂದ್ ತರ ರೇಟ್ಗಳು ಹಬ್ಬ ಮತ್ತೆ ಏನೋ ಅಂದರೆ ಸೀಸನ್ ವೈಸ್ ಅಲ್ಲಿ ಚೇಂಜ್ ಆಗ್ತದೆ ಸರ್. ಓಕೆ. ಅಂದರೆ ನಾವು ಆ್ಯಪಲ್ಲಿ ಚೆಕ್ ಮಾಡ್ಕೋಬೇಕು. ಆಪಲ್ ಚೆಕ್ ಮಾಡ್ಕೊಂಡ್ರೆ ನಿಮ್ಗೆ ಏನಾಗುತ್ತೆ, ಮೊದಲೇ 10% ಅಂತ ಇತ್ತು ಸರ್. ಹಾಂ, ಡಿಸ್ಕೌಂಟ್. ಓಕೆ. ಇವಾಗ ಏನ್ ಮಾಡಿದ್ದಾರೆ, 50% ಡಿಸ್ಕೌಂಟ್ ಮಾಡಿದ್ದಾರೆ. 15%. ಓಕೆ ಓಕೆ. ಅಂದ್ರೆ ನಮ್ದು VRL ಆಫಲ್ಲೇ ಮಾಡ್ಬೇಕು ಸರ್. ಓಕೆ ಓಕೆ. ಈಗ ಇದು ಹೊಸ ಬಸ್ ಅಂತ ಹೇಳಿದ್ರಿ ಸರ್, ಅಂದ್ರೆ ಮುಂಚೆ ಬಸ್ಸಿಗೂ ಇವಾಗಕ್ಕೂ ಏನು ಅಡ್ವಾನ್ಸ್ ಫ್ಯೂಚರ್ಸ್ ಇದೆ ಸರ್ ಇದರಲ್ಲಿ? ಅಡ್ವಾನ್ಸ್ ಅಂತ ಹೇಳಿದ್ರಿ ಸರ್, ಇದು ಕಂಫರ್ಟಬಲ್ ಇದೆ, ಮಲಗಲಿಕ್ಕೆ ಓಕೆ ಬಾರಿ ಚೆನ್ನಾಗಿದೆ. ಮತ್ತೆ ಹೆಡ್ ರೆಸ್ಟ್ ಗಳು ಉಂಟಲ್ಲ ಸರ್, ಹಾಂ ಹಾಂ ಹಾಂ, ಬಾರಿ ಚೆನ್ನಾಗಿ ಕೊಟ್ಟಿದ್ದಾರೆ ಸರ್. ಓಕೆ ಓಕೆ. ಬಾರಿ ಚೆನ್ನಾಗಿದೆ. ಈಗ ನೀವು 18 ವರ್ಷದಿಂದ ಈ
ವಿ ಆರ್ ಎಲ್ ಅಲ್ಲೇ ನೌಕರಿ ಮಾಡ್ತಾ ಇದ್ದೀನಿ ಸರ್. ಸೊ ಮುಂಚೆ ಎಲ್ಲಿ ಮಾಡ್ತಿದ್ರಿ ಸರ್? ಮುಂಚೆ ನಾನು ಅಲ್ಲಿ ಮಂಗಳೂರು ಸೈಡ್ ಅಲ್ಲಿ ಟ್ರಕ್ ಅಲ್ಲಿ ಇದ್ದೆ ಸರ್ ನಾನು. ಓಕೆ, ಟ್ರಕ್ಕಲ್ಲಿ. ಹೌದು ಸರ್. ಓಕೆ, ಅಂದರೆ ಹೇಗೆ ಅನ್ಸುತ್ತೆ ಸರ್ ಟ್ರಕ್ಕಿಗೂ ಬಸ್ಸಿಗೂ ಹೇಗೆ ಅನ್ಸುತ್ತೆ? ಬಸ್ ಕಂಫರ್ಟೇಬಲ್ ಆದ್ರೆ ಸೇಫ್ಟಿ ಬೇಕು ಸರ್. ಯಾಕೆ ಗೊತ್ತಾ, ನಮ್ಮ ಬಸ್ ಅಲ್ಲಿ ಹಾಂ ಹಾಂ. ಹಿಂದ್ಗಡೆ 36 ಜನ ಪ್ಯಾಸೆಂಜರ್ ರಿಸ್ಕ್ ಇರ್ತದೆ. ಓಕೆ. ಟ್ರಕ್ ಅಲ್ಲಿ ಆದ್ರೆ ಏನು, ಡ್ರೈವರ್ ಮತ್ತೆ ಕ್ಲೀನರ್. ಓಕೆ, ಹೌದು. ಇದರಲ್ಲಿ 36 ಹಾಂ ಹಾಂ ವಿತೌಟ್ 2 ಜನ ಡ್ರೈವರ್. ಹಾಂ ಹಾಂ ಹಾಂ. 38 ಜನ ಪ್ಯಾಸೆಂಜರ್ ಇರುತ್ತೆ. ಅದು ರಿಸ್ಕ್ ಇರ್ತದೆ. ಬಾರಿ ಸೇಫ್ಟಿಯಲ್ಲಿ ಓಡಿಸ್ಬೇಕು ಸರ್. ಓಕೆ, ವಿತ್ ಪ್ಯಾಸೆಂಜರ್ ಸೇರಿದ್ರೆ 38 ಜನ. ಹೌದು ಸರ್. ಇದು 36 ಸೀಟಿಂಗ್ ಕೆಪಾಸಿಟಿ. ಇದು ಹೊಸ ಗಾಡಿ ಅಂತ ಹೇಳಿದ್ರು. ಹೌದು ಸರ್, ತುಂಬಾ ಚೆನ್ನಾಗಿದೆ ಸರ್. ಓಕೆ, ಸೊ ಲಾರಿಗೂ ಇವಾಗ ಹೇಳಿದ್ರಲ್ವಾ, ಅಂದ್ರೆ ಈ ಫೀಲ್ಡ್ ಹೆಂಗೆ ಆಯ್ಕೆ ಮಾಡ್ಕೊಂಡಿ ಸರ್? ಫೀಲ್ಡ್ ಅಲ್ಲಿ ಅಂತ ಹೇಳಿದ್ರೆ, ನಾನು ಟ್ರಕ್ ಓಡಿಸುವಾಗ ಹಾಂ ಹಾಂ. ನನ್ನ ಸ್ನೇಹಿತರು ಒಬ್ರು ವಿಆರ್ ಅಲ್ಲಿ ಡ್ಯೂಟಿ ಮಾಡ್ತಾ ಇದ್ರು. ಓಕೆ. ಅವ್ರ ಹತ್ರ ನಾನು ಕೇಳಿದೆ. ಕೇಳುವಾಗ, ಅಣ್ಣ ನಾನು ಬಸ್ಸಲ್ಲಿ ಬರ್ಬೇಕಲ್ಲ, ಹೇಗಿದೆ ಅಂತ. ಇಲ್ಲ, ತುಂಬಾ ಚೆನ್ನಾಗಿದೆ, ನೀವು ಮಾಡಬಹುದು ಅಂತ ಹೇಳಿದ್ರು. ಓಕೆ. ಅವಾಗ ನಾನೇನ್ ಮಾಡಿದೆ, ಅಣ್ಣ ನನಗೆ ಗೊತ್ತಿಲ್ಲ, ಹುಬ್ಳಿಗೆ ಕರ್ಕೊಂಡು ಹೋಗ್ತೇನೆ ಅಂದ್ರು ಅವರು. ಅಂದ್ರೆ ಹುಬ್ಳಿ ಅಲ್ಲ ಸರ್ ಅವಾಗೆಲ್ಲ? ಅವಾಗ ಹುಬ್ಳಿ ಸರ್, ನಮ್ದು ಅಪಾಯಿಂಟ್ ಎಲ್ಲ ಆಗಿರೋದು ಹುಬ್ಳಿನೇ ಸರ್. ಓಕೆ. 2008ರಲ್ಲಿ ಹುಬ್ಳಿಯಲ್ಲಿ ಆಗಿರೋದು. ಓಕೆ. ಹುಬ್ಳಿಯಲ್ಲಿ ಅವನೇ ನಮ್ಮ ಫ್ರೆಂಡ್ ಸ್ನೇಹಿತರು ಕರ್ಕೊಂಡು ಹೋಗ್ಬಿಟ್ಟು, ಓಕೆ, ಅಲ್ಲಿ ಹೋಗ್ಬಿಟ್ಟು ನನ್ನ DL ನನ್ನ ಟ್ರಯಲ್ ಎಲ್ಲ ಓಕೆ ಆದ ತಕ್ಷಣ ನನಗೆ ಒಂದು 20 ದಿವಸನ ಟ್ರಯಲ್ ಗೆ ರೂಟ್ ಮೇಲೆ ಕಳಿಸಿದ್ರು ಸರ್. ಓಕೆ. ಊರ್ ನೋಡ್ಲಿಕ್ಕೆ. ಓಕೆ ಓಕೆ. ಅದು ಮಾಡಿದೆ. ಅದಾದ ತಕ್ಷಣ ನನಗೆ ಅಪಾಯಿಂಟ್ ಮಾಡಿಬಿಟ್ಟು ನೌಕರಿ ಕೊಟ್ಟಿದ್ದಾರೆ ಸರ್. ಅಲ್ಲಿಂದ ಇಲ್ಲಿವರೆಗೆ ನಾನು ಇಲ್ಲಿ ತನಕ ನೌಕರಿ ಮಾಡ್ತಾನೆ. ಹೇಗನ್ಸು ಸರ್ 18 ವರ್ಷ ಜರ್ನಿ? ತುಂಬಾ ಚೆನ್ನಾಗಿದೆ ಸರ್. ವಿಆರ್ಎಲ್ ಅಲ್ಲಿ. ಓಕೆ. ವಿಆರ್ಎಲ್ ನೋಡಿ, ವಿಆರ್ಎಲ್ ಬಂದ್ಮೇಲೆ ನನ್ನ ಮಕ್ಕಳು ಇದಾರೆ, ಹೆಂಡತಿ ಇದ್ದಾಳೆ, ತಂದೆ ತಾಯಿ ಎಲ್ಲರೂ ಒಂದು ಜೀವನ ಸಾಗಿಸ್ಲಿಕ್ಕೆ ನನ್ನ ಕಂಪನಿಯಲ್ಲಿ ಏನು ತೊಂದರೆ ಇಲ್ಲ. ಒಳ್ಳೆ ಫೆಸಿಲಿಟಿ ಕೊಟ್ಟಿದ್ದಾರೆ. ಚೆನ್ನಾಗಿದೆ ಸರ್ ವಿಆರ್ಎಲ್ ಅಲ್ಲಿ. ಓಕೆ. ಈಗ ಹೊಸದಾಗಿ ಡ್ರೈವರ್ಸ್ ಎಲ್ಲ ಬರ್ತಾರಲ್ಲ ಸರ್, ಹೊಸ ಯಂಗರ್ ಜನರೇಷನ್, ಅವರಿಗೆ ಡ್ರೈವಿಂಗ್ ಬಗ್ಗೆ ಅಂದ್ರೆ ಏನ್ ಅಡ್ವೈಸ್ ಮಾಡ್ತೀರಾ ಸರ್? ಅಡ್ವೈಸ್ ಅಂತ ಹೇಳಿದ್ರೆ ಸರ್, ಓಕೆ, ಇದು ಟ್ರಕ್ ಅಲ್ಲ, ಇದರಲ್ಲಿ ಪ್ಯಾಸೆಂಜರ್ ಇರ್ತಾರೆ. ಪ್ಯಾಸೆಂಜರ್ 36 ಜನ ಪ್ಯಾಸೆಂಜರ್ ನಮ್ಮ ಕೈಯಲ್ಲಿ ಇರ್ತದೆ. ಓಕೆ. ಸೇಫ್ಟಿ ಆಗಿ ಡ್ರೈವಿಂಗ್ ಅನ್ನ ನೀವು ಮಾಡಬೇಕು. ಫಸ್ಟ್ ಡ್ರೈವಿಂಗ್ ನೀಟಾಗಿ ಕಲಿಬೇಕು, ನೀಟಾಗಿ ಇರಬೇಕು. ಓಕೆ. ಶಿಸ್ತು, ಒಂದು ಹಂಸ ಹಾರಿಸೋದಾಗ್ಲಿ, ಓಕೆ, ಬಂಡ ಹಾರಿಸಿ ಈ ತರ ಗಾಡಿ ಲ್ಯಾಪ್ ಮಾಡೋದಾಗ್ಲಿ, ಅದೆಲ್ಲ ಮಾಡಬಾರ್ದು. ಪ್ಯಾಸೆಂಜರ್ ಇರ್ತಾರೆ. ಅದೇ ಲಾರಿ ಆದ್ರೆ ಏನ್ ತೊಂದ್ರೆ ಇಲ್ಲ ಸರ್, ಅಲ್ವಾ? ಬಸ್ ಅನ್ನ ಸೇಫ್ಟಿ ಆಗಿ ಓಡಿಸಿ ಸೇಫ್ಟಿಯಲ್ಲಿ ಇದು ಮಾಡ್ಬೇಕಷ್ಟೇ. ಓಕೆ. ಹಾಗಾಗಿ ಸರ್, ಬಂದಿರ್ತಕ್ಕಂಥ ಡ್ರೈವರ್ಗಳಿಗೆ ಅದನ್ನೇ ಹೇಳಿರೋದು. ಓಕೆ. ಸೇಫ್ಟಿಯಾಗಿ ಡ್ರೈವಿಂಗ್ ಮಾಡಿ, ಚೆನ್ನಾಗಿದೆ, ಓಕೆ, ಮೇಂಟೈನ್ ಮಾಡ್ಕೊಂಡು ಹೋದ್ರೆ ಬಾರಿ ಚೆನ್ನಾಗಿರ್ತದೆ ಅಂತ. ಇದು ಜಾಬ್ ನೀಟಾಗಿ ಕಲ್ತ್ಕೊಂಡು ಹೋಯ್ತು ಅಂದ್ರೆ ಏನ್ ತೊಂದರೆ ಇಲ್ಲ. ಏನು ತೊಂದರೆ ಇಲ್ಲ ಅಂದ್ರೆ ನೀವು ಯಾವ್ಯಾವ ರೂಟ್ ಅಲ್ಲೆಲ್ಲ ಹೋಗಿದ್ದೀರಾ ಸರ್? ಯೂಶುವಲ್ ಆಗಿ ನಾನು ಸ್ಟಾರ್ಟಿಂಗ್ ಸರ್ ಒಂದು 12 ವರ್ಷ ಕಂಟಿನ್ಯೂ ಕಾರವಾರದಲ್ಲಿ ಡ್ಯೂಟಿ ಮಾಡಿದೆ ಸರ್. ಓಕೆ. ಕಾರವಾರ ಅಲ್ಲಿ ಬರ್ತಕ್ಕಂಥ ಕಾರವಾರ, ಅಂಕೋಲ, ಗೋಕರ್ಣ, ಕುಮಟಾ, ಹೊನ್ನಾವರ, ಸಾಗರವಾಯ ಬಂದ್ಬಿಟ್ಟು ಬೆಂಗಳೂರು ಬರ್ತದೆ. 12 ವರ್ಷ ಫಿಕ್ಸ್ ಮಾಡಿದ್ದೇನೆ. ಅದಾದ್ಮೇಲೆ ಇವಾಗ ಮಂಗಳೂರು, ಓಕೆ, ಭಟ್ಕಳ ಎಲ್ಲ ಮಾಡ್ತಾನೆ ಇದೆ ಸರ್. ಓಕೆ. ಅಂದ್ರೆ ಬೇರೆ ಬೇರೆ ರೂಟ್ ಎಲ್ಲ ಹೋಗಿದ್ದೀರಾ? ಹೋಗಿದ್ದೀನಿ ಸರ್. ಅಂದ್ರೆ ಹೊಸ ರೂಟ್ ಅಂತ ಬಂದ್ರೆ ಹೇಗೆ ಅದನ್ನ ತಿಳ್ಕೊತೀರಾ ಸರ್? ಅದನ್ನ ನಾವೇನ್ ಮಾಡ್ತೀವಿ, ನಮ್ಮ ಮ್ಯಾನೇಜರ್ ಹತ್ರ ನಾವು ಅದನ್ನ, ಸರ್ ಯಾವ ರೂಟಿ ಹಾಕಿದೀರಾ, ಓಕೆ, ಅದು ಯಾವ ಪೊಸಿಷನ್ ಹೇಗೆ ಹೋಗ್ಬೇಕು, ಓಕೆ ಅಂತೇಳಿ ನಾವು ಅವ್ರ ಸ್ವಲ್ಪ ಮಾಹಿತಿಯನ್ನು ತಿಳ್ಕೊಂತೀವಿ ಸರ್. ಓಕೆ. ಅಂದ್ರೆ ಅವ್ರ ಹತ್ರ ಎಲ್ಲ ಇನ್ಫಾರ್ಮೇಶನ್ ತಗೊಂಡು ಆ ರೂಟ್ ಹೋಗ್ತೀವಿ. ಓಕೆ. ಈಗ ಕೊಲ್ಲೂರು ರೋಡ್ ಎಲ್ಲ ಹೇಗಿದೆ ಸರ್? ಅಂದ್ರೆ ನಾನು ಮಂಗಳೂರು ತನಕ ಹೋಗಿದ್ದೀನಿ, ಈಗ ಕುಂದಾಪುರ ಆ ಸೈಡ್ ಎಲ್ಲ ಹೋಗಿಲ್ಲ. ಈಗ ರೋಡ್ ಎಲ್ಲ ಹೇಗಿದೆ ಸರ್? ಮಂಗಳೂರಿಂದ ಕೊಲ್ಲೂರು ತನಕ ರಸ್ತೆ ಬಾರಿ ಚೆನ್ನಾಗಿದೆ ಸರ್. ಓಕೆ. ನಮಗೆ ರಸ್ತೆ ಸ್ವಲ್ಪ ಪ್ರಾಬ್ಲಮ್ ಅಂತ ಹೇಳಿದ್ರೆ, ಇಲ್ಲೇ ಘಾಟಲ್ಲಿ ಸಕಲೇಶ್ಪುರ ಅದು ಮೇನ್ ಅಲ್ಲ, ಘಾಟ್ ಇಳಿದ ತಕ್ಷಣ ಆಗ್ತಿದೆ ಸರ್. 6-7 ತಿಂಗಳಲ್ಲಿ ಸಕಲೇಶ್ಪುರದಿಂದ ಮಂಗಳೂರು ತನಕ ಕ್ಲಿಯರ್ ಆಗ್ತದೆ. ಓಕೆ. ಈಗ ಡಬಲ್ ರೋಡ್ ಮಾಡ್ತಾ ಇದ್ದಾರೆ ಸರ್. ಓನ್ಲಿ ಬೆಸ್ಟ್ ರೋಡ್ ಆಗ್ತದೆ, ಚೆನ್ನಾಗಿ ಮಾಡ್ತಾ ಇದ್ದಾರೆ. ಬಟ್ ಅದೇ ಟೈಮ್ ತಗೊಳುತ್ತೆ ಫುಲ್. ಘಾಟಲ್ಲೇ ಟೈಮ್ ತಗೊಳ್ಳೋದು ಸರ್. ಓಕೆ. ಅಲ್ಲಿ ಬಿಟ್ರೆ ಬೇರೆ ಏನು ಪ್ರಾಬ್ಲಮ್ ಇಲ್ಲ. ಅಂದ್ರೆ ನೀವು ಅದ್ಯಾವ್ದೋ ಮೇನ್ ರೋಡ್ ಇಂದ ಡಿವಿಯೇಷನ್ ಆಗ್ತೀನಿ ಅಂದ್ರಲ್ಲ, ಅಲ್ಲೆಲ್ಲ ರೋಡ್ ಚೆನ್ನಾಗಿದೆಯಾ? ಓಕೆ. ಕೊಲ್ಲೂರಿಗೆ ಎಷ್ಟು ಬಸ್ ಇದೆ ಸರ್ ನಿಮ್ದು? ನಮ್ದು 2 ಬಸ್ ಇದೆ ಸರ್. ಒಂದು ಇವತ್ತು ಅಲ್ಲಿಂದ ಬರ್ತದೆ. ಓಕೆ. ನಾನು ಇಲ್ಲಿಂದ ಅಲ್ಲಿಗೆ ಹೋಗ್ತೇನೆ. ಅಂದ್ರೆ ಸಿಂಗಲ್ ಗಾಡಿ, ಡೈಲಿ ಸಿಂಗಲ್ ಗಾಡಿಗಳು. ಗಾಡಿ ಫುಲ್ ಆಗುತ್ತೆ ಸರ್? ಗಾಡಿ ಫುಲ್ ಆಗುತ್ತೆ ಸರ್. ಓಕೆ ಓಕೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಸೊ ಇದಿಷ್ಟು ಈ ಬಸ್ಸಿನ ಒಂದು ಇನ್ಫಾರ್ಮೇಷನು. ಅವರು ಹೇಳೋ ಪ್ರಕಾರ ಇದು ಬ್ಯಾಂಗ್ಳೂರಿಂದ ಕೊಲ್ಲೂರು ಹೋಗುತ್ತೆ. ಇದು ನಾನ್ AC ಸ್ಲೀಪರ್ ಬಸ್ಸು. ಇದು ಹೊಸದಾಗಿ ಲಾಂಚ್ ಆಗಿರೋಂಥ ಗಾಡಿ. ನೀವು ಇಲ್ಲಿ ಬಸ್ನ ನೋಡ್ಬೋದು. ಇದು ನೋಡಿ, ಸಿಂಗಲ್ ಸೈಡು ಹೇಗಿದೆ ಗಾಡಿ, ತುಂಬಾ ನೀಟಾಗಿದೆ. ಸ್ಪೆಷಲಿ ನೋಡಿ ಕಂಫರ್ಟ್ನೆಸ್ಸು, ಹಾಗೆ ಇದು ಪಿಲ್ಲೋ ಇದೆ. ಹೊರ್ಗೋದಕ್ಕೆ ಕೂಡ ಫೆಸಿಲಿಟೀಸ್ ಮಾಡಿದ್ದಾರೆ, ಮತ್ತು ಅಲ್ಲಿ ಚಾರ್ಜಿಂಗ್ ಪಾಯಿಂಟ್ ಕೊಟ್ಟಿದ್ದಾರೆ. ಇದು ಡಬಲ್ ಸೈಡು, ಇದು ಅಪ್ಪರ್ ಬರ್ತು, ಹಾಗೆಯೇ ಇಲ್ಲಿ ಬಂದರೆ ಲೋವರ್ ಬರ್ತು. ನೋಡಿ ಹೇಗಿದೆ, ತುಂಬ ಚೆನ್ನಾಗಿದೆ. ಇನ್ನೊಂದು ನೀವು VRL ಅವ್ರದ್ದು ಫೆಸಿಲಿಟೀಸ್ ನೋಡಿ, ಸ್ಪೆಷಲಿ ಕರ್ನಾಟಕ ಸೈಡು ಹಾಗೆ ಮುಂಬೈ ಸೈಡು ಫೆಸಿಲಿಟೀಸ್ ತುಂಬ ಚೆನ್ನಾಗಿದೆ. ಸ್ಪೆಷಲಿ ನಾರ್ತ್ ಕರ್ನಾಟಕಕ್ಕೆ ಹುಬ್ಳಿ, ಧಾರವಾಡ, ಬೆಳಗಾಂ, ನೀವು ಯಾವುದೇ ರೂಟಿಗೆ ತೊಗೊಂಡು ಬಸ್ಸಸ್ ತುಂಬ ಫೆಸಿಲಿಟೀಸ್ ಇದೆ VRL ಅವ್ರದ್ದು.
ಸೊ ನೀವು VRL ಆ್ಯಪಲ್ಲಿ ಅಥವಾ ರೆಡ್ ಬಸ್ ಆ್ಯಪಲ್ಲಿ ಅಥವಾ ಅಬ್ಬಿ ಬಸ್ಸಲ್ಲಿ ಬಸ್ಸಿನ ಫೆಸಿಲಿಟೀಸ್ನ ಚೆಕ್ ಮಾಡ್ಕೋಬೋದು. ಸೊ ನೀವು ಹೋಗಬೇಕಾಗಿರೋ ಪ್ಲ್ಯಾನ್ ಇರೋಂತಹ ಒಂದು ಪ್ಲೇಸ್ನ ಅಲ್ಲಿ ಸೆಲೆಕ್ಟ್ ಮಾಡಿದ್ರೆ ನಿಮಗೆ ರೂಟಿಂಗ್ ಬಗ್ಗೆ ಹಾಗೆ ಫೆಸಿಲಿಟೀಸ್ ಬಗ್ಗೆ ಎಲ್ಲ ನಿಮಗೆ ಗೊತ್ತಾಗುತ್ತೆ. ಮತ್ತು VRL ಆ್ಯಪಲ್ಲೇ ನೀವು ಬುಕ್ ಮಾಡಿದ್ರೆ 10% ಡಿಸ್ಕೌಂಟ್ ಕೂಡ ಇರುತ್ತೆ. 10 to 15% ಡಿಸ್ಕೌಂಟ್ ಇರುತ್ತೆ ಅವ್ರು ಹೇಳೋ ಪ್ರಕಾರ. ಸೊ ಇದಿಷ್ಟು ಈ ಬಸ್ಸಿನ ಒಂದು ಇನ್ಫಾರ್ಮೇಷನ್ನು. ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಸಪೋರ್ಟ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಥ್ಯಾಂಕ್ ಯು. ಅವ್ರು ಇನ್ನೇನು ಹೊರಡ್ತಾರೆ ಬ್ಯಾಂಗ್ಳೂರಿಂದ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.